ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ತೋರಿಸೋ ರೆಸಿಪಿ ಮೆಂತ್ಯ ರೈಸ್ ಇಲ್ಲ ಮೆಂತ್ಯ ಬಾತ್ ಅಂತಲೂ ಕರಿಬೋದು. ಸೊ ಮೆಂತ್ಯ ರೈಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಒಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ ನಿಮ್ಮ ದಿನ ಸ್ಟಾರ್ಟ್ ಮಾಡೋಕ್ಕೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಕುಕ್ಕರ್ಗೆ ನಾನು 3 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೊಂದು 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಪಲಾವ್ ಪದಾರ್ಥ ಎಲ್ಲ ಹಾಕ್ಕೊಂಡೆ, ಅಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಕಸೂರಿ ಮೇಥಿ ಇದೆಲ್ಲ ಹಾಕ್ಕೊಂಡೆ. ಸೊ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಸೊ ಇವಾಗ ಒಂದು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡೆ. ಸೊ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಯಾಕಂದರೆ ಅರಿಶಿನ ಹಾಕ್ಕೊಂಡ್ರೆ ಈರುಳ್ಳಿ ಚೆನ್ನಾಗಿ ಮತ್ತು ಬೇಗ ಬೇಯುತ್ತೆ. ಸೊ ಇವಾಗ ಇದು ಫ್ರೈ ಆಗ್ತಾ ಇದೆ. ಇದಕ್ಕೆ ನಾನು 1 ಬೌಲ್ ಬೀನ್ಸ್ ಹಾಕ್ಕೊಂಡೆ ಮತ್ತು 1 ಬೌಲ್ ಹುರುಳಿ ಬೀಜ ಹಾಕ್ಕೊಂಡೆ. ಸೊ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ನಿಮ್ಮ ತರಕಾರಿ ಏನಿದೆ ನೀವು ಹಾಕೊಬೋದು. ಅಂದರೆ ಮೆಂತ್ಯ ರೈಸ್ಗೆ ಬರೀ ಕಾಳು ಹಾಕ್ಕೊಂಡ್ರೂ ಸಾಕಾಗುತ್ತೆ, ಇಲ್ಲ ನೀವು ನಿಮ್ಗೆ ಇಷ್ಟ ಇರೋದು ಯಾವುದಾದ್ರು ತರಕಾರಿ ಹಾಕೊಬೋದು. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಇದೊಂದು 5 ನಿಮಿಷಗಳ ಕಾಲ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಇವಾಗ ಮೆಂತ್ಯ ಸೊಪ್ಪು 1 ಬೌಲ್ ಹಾಕ್ಕೊಂಡೆ. ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ, ಆದ್ದರಿಂದ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನಾವು ನೀರೆಲ್ಲ ಹಾಕಿ ಕುಕ್ಕರ್ ಕ್ಲೋಸ್ ಮಾಡ್ಬೋದು. ಇವಾಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೆ. ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ ನಾನು ಅಷ್ಟು ತೊಗೊಂಡಿರೋದು ಮೆಣಸಿನ್ಕಾಯಿ. ಸೊ ನಿಮ್ಮ ಖಾರದ ಪ್ರಕಾರ ನೀವು ಅಕ್ಕಿ ಜಾಸ್ತಿ ತೊಗೊಂಡ್ರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಬೋದು. ಸೊ ಇದು ಫ್ರೈ ಆಗ್ತಾ ಇದೆ. ಇವಾಗ ನಾನು ಇದಕ್ಕೆ ಪೌಡರ್ಸ್ ಹಾಕ್ಕೊತೀನಿ. 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂಡೆ, 1 ಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡೆ, 1/4 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ. ಸೊ ಮತ್ತು ರೆಡ್ ಚಿಲ್ಲಿ ಪೌಡ್ರು ಅಷ್ಟೇ ನೀವು ಮೆಣಸಿನ್ಕಾಯಿ ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲ್ಗಡೆ ಹಾಕೊಬೋದು. ಸೊ ಇವಾಗ ನಾನು ಇದಕ್ಕೆ 2 ಟೊಮೆಟೊ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡೆ. ಸೊ ಇದು ಅಷ್ಟೇ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಬೇಕು ಟೊಮೆಟೊದೆಲ್ಲ. ಸೊ ಇವಾಗ ಕುದೀತಾ ಇದೆ. ಸೊ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಹಾಕ್ಕೊತೀನಿ. ಸೊ 1 ಇಡೀ ಕೊತ್ತಂಬರಿ ಸೊಪ್ಪು ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡ್ರೆ ಪೇಸ್ಟ್ ಹಾಕ್ಕೊಂಡೆ. ಸೊ ಇವಾಗ ಕುದೀತಾ ಇದೆ. ಇದಕ್ಕೆ ನಾನು ಇವಾಗ ನೆನೆಸಿರೋ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಸೊ ಅಕ್ಕಿ ನಾನು ಯಾವಾಗಲೂ ಒಂದು 20 ನಿಮಿಷಗಳ ಕಾಲ ನೆನೆಸ್ತೀನಿ, ಯಾಕಂದರೆ ಇವಾಗ ಅಕ್ಕಿ ಅನ್ನ ಸಾಫ್ಟಾಗಿ ಬರುತ್ತೆ ಅಂತ. ಸೊ ಇವಾಗ ಜಾರಲ್ಲಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿದೆ. ಸೊ ಯಾವಾಗಲೂ 1 ಗ್ಲಾಸ್ ಅಕ್ಕಿಗೆ ನಾವು 1.5 ಗ್ಲಾಸ್ ನೀರು ಹಾಕ್ಕೊಬೇಕು. ಇದೇ ಥರ ಯಾವುದೇ ರೈಸ್ ಬಾತ್ ಆಗಿರಲಿ ಅವಾಗ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಉಪ್ಪು ಹಾಕ್ಕೊಂಡೆ ನಾನು. ಸೊ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಕುದೀತಾ ಇದೆ. ಇವಾಗ ನಾವು ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ. ಇದೊಂದು 2 ವಿಷಲ್ ಬರಬೇಕು. 2 ವಿಷಲ್ ಬಂದಾದಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡಿ. ಸೊ ನೀವು ನೋಡ್ಬೋದು ಮೆಂತ್ಯ ಬಾತ್ ಈ ಥರ ಆಗಿದೆ ಅಂತ. ಸೊ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಕೆ, ವಿಟಮಿನ್ ಎ, ವಿಟಮಿನ್ ಸಿ, ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ. ಸೊ ಇದು ಕ್ಯಾಲರೀಸ್ ಕೂಡ ಕಡಿಮೆ ಇರುತ್ತೆ. ಆಮೇಲೆ ಇಮ್ಯುನಿಟಿ ಕೂಡ ಇದು ಹೆಲ್ಪ್ ಮಾಡುತ್ತೆ, ಯಾಕಂದರೆ ಇದರಲ್ಲಿ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಮತ್ತು ಬೋನ್ ಹೆಲ್ತ್ ಕೂಡ ಹೆಲ್ಪ್ ಮಾಡುತ್ತೆ. ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಹೆಲ್ಪ್ ಮಾಡುತ್ತೆ. ಸೊ ನೀವು ನೋಡ್ಬೋದು ಮೆಂತ್ಯ ಬಾತ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.